ಜೈಲಿನಲ್ಲಿ ನಡೆಯುವ ಅವ್ಯವಹಾರ, ಗೌಪ್ಯ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಸರ್ಕಾರದ ಕಾನೂನು ನಿಯಮಗಳನ್ನ ಉಲ್ಲಂಘಿಸಿವೆ. ಹಾಗೆ ಜೈಲರ್ ಮತ್ತು ಗೃಹ ಮಂತ್ರಿಗಳು ಯಾಕೆ ಇದನ್ನ ಗಮನಿಸಿಲ್ಲ, ಕಣ್ಮುಚ್ಕೊಂಡು ಏನಾದ್ರೂ ಕೂತಿದ್ದೀರಾ, ಅಥವಾ ನಿಮ್ಮ ಕೈವಾಡವು ಈ ಒಂದು ಕಾರಾಗೃಹದಲ್ಲಿ ನಡೀತಕ್ಕಂತ ಅವ್ಯವಹಾರಗಳ ಜೊತೆಗೆ ಸಂಬಂಧಪಟ್ಟಿದೆಯಾ? ನಾವು ಯಾವ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆಗಳನ್ನ ನಿಮ್ಗೆ ಹಾಕ್ತಿದೀವಿ ಅಂತಂದ್ರೆ, ನಮ್ಮ ಚಾನೆಲ್ ಇಂದ ಪ್ರಶ್ನೆನ ಹಾಕ್ತಿರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ, ಶಾದಿಕ್ ಅಹಮದ್ ಅಂತಕ್ಕಂತ ಜೈಲಿನಲ್ಲಿರುವ ಕೈದಿ ಪರೋಲ್ ಮೇಲೆ ಅವಾಗವಾಗ ಕುಟುಂಬವನ್ನ ನೋಡ್ಲಿಕ್ಕೆ ಹೊರಗೆ ಬರ್ತಿರ್ತಾನೆ. ಅದರ ಜೊತೆಗೆ ಜಬ್ ಅಲಿ ಟೈಗರ್ ಅಂತಕ್ಕಂತ ಇನ್ನೊಬ್ಬ ಕೈದಿ ಜೈಲಿನಲ್ಲಿ ವಾಸವಾಗಿರ್ತಾನೆ. ಈ ಶಾದಿಕ್ ಅಹಮದ್ ಮತ್ತೆ ಜಬ್ ಅಲಿ ಟೈಗರ್ ಇಬ್ಬರು ಜೈಲಿನಲ್ಲಿ ಆಪ್ತ ಸ್ನೇಹಿತರಾಗಿರ್ತಾರೆ. ಸಾಕಷ್ಟು ಅವ್ಯವಹಾರಗಳಿಗೆ ಇವರಿಬ್ಬರು ಕೂಡ ಪ್ರಮುಖವಾಗಿರ್ತಾರೆ. ಹಾಗೆ ಪರೋಲ್ ಮೇಲೆ ಹೊರ ಬರ್ತಿರ್ತಕ್ಕಂತ ಶಾದಿಕ್ ಅಹಮದ್ ಇವನ ಮೊದಲನೇ ಹೆಂಡತಿಯನ್ನ ನೋಡ್ಲಿಕ್ಕೆ ಬರ್ತಿರ್ತಾನೆ. ಹಂತವಾಗಿ ಪರೋಲ್ ಮೇಲೆ ಹೊರಗೆ ಬಂದಿರುವ ಇವನು ಎರಡನೇ ಮದುವೆಯನ್ನ ಕೂಡ ಆಗ್ತಾನೆ. ಎರಡನೇ ಮದುವೆ ಆಗಿರತಕ್ಕಂತ ಹುಡುಗಿಯ ಹೆಸರು ಯಾಸೀನ್ ಅಂತಕ್ಕಂಥವಳು. ಹಾಗೆ ಶಾದಿಕ್ ಪರೋಲ್ ಮುಗಿಸಿ ಜೈಲಿನ ಒಳಗೆ ಹೋದಾಗ ಯಾಸೀನ್ ಎರಡನೆಯ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ, ಇವನನ್ನ ನೋಡ್ಲಿಕ್ಕೆ ಸಾಕಷ್ಟು ಬಾರಿ ಜೈಲಿನೊಳಗಡೆ ಹೋಗ್ತಾಳೆ. ಹಾಗೆ ಜೈಲಿನೊಳಗಡೆ ಸಾಕಷ್ಟು ಸಮಯವನ್ನ ಇವನ ಜೊತೆ ಕಳೀತಾಳೆ. ಸಾಕಷ್ಟು ಫೋಟೋವನ್ನು ಕೂಡ ಅವನ ಜೊತೆಗೆ ತೆಗೆದುಕೊಂಡಿರ್ತಾಳೆ. ನಮ್ಮ ವಾಹಿನಿ ನಿಮಗೆ ಪ್ರಶ್ನೆ ಮಾಡ್ತಿರೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವ ಮಾತೆ, ಜೈಲಿನಲ್ಲಿ ಯಾವ ಕೈದಿಗಳಿಗೂ ಕೂಡ ಮೊಬೈಲ್ ಅವೈಲೇಬಲ್ ಇರುವುದಿಲ್ಲ, ಅಂದ್ರೆ ಮೊಬೈಲ್ ಯಾರ ಹತ್ತಿರನೂ ಕೂಡ ಇರುವುದಿಲ್ಲ. ಹಾಗಾಗಿ ಶಾದಿಕ್ನ ಹತ್ರ ಮೊಬೈಲ್ ಎಲ್ಲಿಂದ ಬಂತು, ಇದು ಯಾರ ಕುಮ್ಮಕ್ಕಿನಿಂದ ಬಂತು, ಇದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು, ಅದರ ಜೊತೆಗೆ ಈ ಯಾಸೀನ್ ಅವಾಗ ಇವನನ್ನ ನೋಡೋದಕ್ಕೋಸ್ಕರ ಜೈಲ್ ಒಳಗಡೆ ಹೋಗ್ತಿರ್ತಾಳೆ. ಹಾಗೆ ಸಾಕಷ್ಟು ಸಮಯವನ್ನ ಹೇಗೆ ಕಳೀಲಿಕ್ಕೆ ಜೈಲಿನಲ್ಲಿ ಸಾಧ್ಯ? ಅವನ ಫ್ಯಾಮಿಲಿಯನ್ನ ನೋಡ್ಲಿಕ್ಕೆ ನಿಗದಿ ಮಾಡಿರ್ತಕ್ಕಂಥ ಸಮಯ ಅಂತಂದ್ರೆ ಅರ್ಧ ತಾಸು ಅಥವಾ 1 ತಾಸು ಇರಬಹುದು. ಇಲ್ಲಿ ಇವರ ಫೋಟೋಗಳು ನಮಗೆ ವಿಜಯವಾಹಿನಿಗೆ ಲಭ್ಯವಾಗಿರ್ತವೆ. ಅವುಗಳನ್ನ ನೋಡ್ತಾ ಹೋದ್ರೆ ಸುಮಾರು ಇವನ ಜೊತೆ ಇವಳು ಏನ್ ಮಾಡ್ತಿರ್ತಾಳೆ ಅಂತಂದ್ರೆ ಸಮಯವನ್ನ ಕಳೆದಿರ್ತಾಳೆ ಅಂತಕ್ಕಂಥದ್ದು ನಮಗೆ ಪ್ರಶ್ನೆಯಾಗಿ ಕಾಡ್ತಿದೆ. ಇಲ್ಲಿ ಈ ಫೋಟೋಗಳನ್ನ ಎರಡನೇ ಹೆಂಡತಿಯ ಜೊತೆಗೆ ಇರ್ತಕ್ಕಂಥ ಪ್ರತಿಯೊಂದು ಫೋಟೋವನ್ನು ಅವಳು ಇಟ್ಕೊಂಡಿರ್ತಾಳೆ. ಮೊದಲನೇ ಹೆಂಡತಿ ಏನ್ ಮಾಡ್ತಾಳೆ ಅಂತಂದ್ರೆ, ಇಲ್ಲಿ ಅವನ ಗಂಡನ ಜೊತೆ ಅಂದ್ರೆ ಶಾಹೀನ್ ಮತ್ತೆ ಶಾದಿಕ್ ಅಹಮದ್ ಏನ್ ಮಾಡ್ತಾರೆ ಅಂತಂದ್ರೆ, ಯಾಸೀನ್ಗೆ ಏನ್ ಮಾಡ್ತಾರೆ, ಬೆದರಿಕೆಯನ್ನ ಹಾಕ್ತಾರೆ. ಜೈಲಿನಲ್ಲಿ ಇರ್ತಕ್ಕಂಥ ಯಾವುದೇ ಫೋಟೋಗಳನ್ನ ನೀನೇನ್ ಮಾಡೋ ಹಾಗಿಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾಗೆ ಹಾಕೋ ಹಾಗಿಲ್ಲ ಅಂತ ಹೇಳಿ ಒಂದು ಸಾವಿನ ಬೆದರಿಕೆಯನ್ನ ಅವಳಿಗೆ ಹಾಕ್ತಾರೆ. ಇದರ ಜೊತೆಗೆ ಜೈಲಿನಲ್ಲಿ ಇಷ್ಟೊಂದು ಅವ್ಯವಹಾರಗಳಾಗ್ತಿದೆಯಲ್ಲ, ಸರ್ಕಾರ ಏನ್ ಮಾಡ್ತಿದ್ದಾರೆ ಅಥವಾ ಜೈಲರ್ ಏನ್ ಮಾಡ್ತಿದ್ದಾರೆ, ಕಾರಾಗೃಹದ ಸಿಬ್ಬಂದಿ ವ್ಯವಸ್ಥೆ ಏನ್ ಮಾಡ್ತಿದೆ? ಒಂದು ಕಡೆ ಜೈಲಿನಲ್ಲಿ ನನಗೆ ದೀಪ ಕೊಡ್ತಿಲ್ಲ, ಹಾಸಿಗೆ ಕೊಡ್ತಿಲ್ಲ ಅಂತಕ್ಕಂಥ ಸಾಕಷ್ಟು ಕೆಲವೊಂದಿಷ್ಟು ಸೆಲೆಬ್ರಿಟಿಗಳನ್ನ ನಾವು ನೋಡ್ತಿದೀವಿ, ಅವರ ಒಂದು ಅಳಲನ್ನ ನೋಡ್ತಿದೀವಿ. ಇವರ ಇಬ್ಬರನ್ನು ಕೂಡ ಅಂದ್ರೆ ಶಾದಿಕ್ ಅಹಮದ್ ಮತ್ತೆ ಜಬಿ ಅಲಿ ಟೈಗರ್ನ ಮನಸ್ಲಿಕ್ಕೆ ಕಾರಾಗೃಹದ ಸಿಬ್ಬಂದಿಗಳಿಗೆ ಆಗ್ತಿಲ್ವಾ, ಅಥವಾ ಅವರಿಗೆ ಇವರು ಕುಮ್ಮಕ್ಕನ್ನ ಕೊಡ್ತಿದ್ದಾರ? ಇನ್ನು ಇಲ್ಲಿ ಇವರು ಒಂದು ಕಡೆ ಕಥೆಯನ್ನ ನೋಡೋದಾದ್ರೆ ಶಾದಿಕ್ ಅಹಮದ್ ಈ ಕಥೆ ಆಯ್ತು. ಇನ್ನು ಜಬಿ ಅಲಿ ಟೈಗರ್ ಕಥೆಯನ್ನ ನೋಡಕ್ ಹೋದ್ರೆ, ಜೈಲಿನಲ್ಲಿ ಯಾರನ್ನೇ ನೋಡೋದಕ್ಕೆ ಬಂದ್ರು ಅಂದ್ರೆ ಕೈದಿಗಳ ಸಂಬಂಧಿಕರು ಯಾರೇ ಅವ್ರನ್ನ ನೋಡೋದಕ್ಕೆ ಬಂದ್ರು ಹಣವನ್ನ ಕೊಡ್ತಿರ್ತಾರೆ ಅವ್ರ ಖರ್ಚಿಗೆ. ಆ ಎಲ್ಲಾ ಹಣಗಳನ್ನು ಏನ್ ಮಾಡ್ತಿದ್ರು ಅಂತಂದ್ರೆ, ಹಣವನ್ನು ಫೋನ್ ಪೇ ಮೂಲಕ ಏನ್ ಮಾಡ್ತಿದ್ರು ಅಂತಂದ್ರೆ ಜಬಿ ಅಲಿ ಟೈಗರ್ಗೆ ಹಾಕ್ತಿದ್ರು. ಆವಾಗ ಅವ್ನು ಏನ್ ಮಾಡ್ತಿದ್ದ, ಜಬಿ ಅಲಿ ಟೈಗರ್ ತನ್ನ ಫೋನ್ ಪೇಗೆ ಹಾಕಿಸ್ಕೊಂಡು ನಂತರ ಆ ಹಣವನ್ನು ಕೊಟ್ಟಿದ್ದ. ಇಲ್ಲಿ ಮೊದಲನೇ ತಪ್ಪೇನು ಅಂತಂದ್ರೆ ಇವರಿಗೆ ಫೋನ್ ಕೊಟ್ಟಿದ್ದು, ಆಮೇಲೆ ಕೈದಿಗಳ ಒಂದು ಸಂಬಂಧಿಕರನ್ನ ಏನ್ ಮಾಡೋದು ಅಂತಂದ್ರೆ ಒಳಗಡೆ ಕರೆಕೊಳ್ಳೋದು. ಮುಖ್ಯವಾಗಿ ಏನ್ ಮಾಡೋದು ಅಂತಂದ್ರೆ ಶಾದಿಕ್ ಅಹಮದ್ ಹೆಂಡತಿಯನ್ನ ಕರೆದುಕೊಂಡು ಅವಳಿಗೆ ಫೋಟೋವನ್ನು ಕ್ಲಿಕ್ಕಿಸಿ ಕೊಡುವಷ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ಸಮಯವನ್ನ ಜೈಲಿನ ಸಿಬ್ಬಂದಿ ಕೊಟ್ಟಿದೆಯಲ್ಲ, ಯಾವ ತರನಾಗಿ ಆಡಳಿತ ವ್ಯವಸ್ಥೆಗಳನ್ನ ಜೈಲಿನವರು ಮಾಡ್ತಿದ್ದೀರಾ? ಇಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ವಿಷಯಗಳಲ್ಲಿ ಒಬ್ಬರನ್ನ ಸ್ಟ್ರಿಕ್ಟ್ ಆಗಿಟ್ಟು ಮತ್ತೊಂದಿಷ್ಟು ಜನರನ್ನ ಯಾಕೆ ಈ ತರ ನೀವು ನಡೆಸ್ಕೊತಿದ್ದೀರಾ? ಮುಖ್ಯವಾಗಿ ನಮಗೆ ಕಾಡ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ನೀವು ಇವರ ಜೊತೆ ಅವ್ಯವಹಾರಗಳಲ್ಲಿ ಪ್ರತಿಯೊಂದರಲ್ಲೂ ಭಾಗಿ ಆಗಿದ್ದೀರಾ ಅಂತಕ್ಕಂಥ ಪ್ರಶ್ನೆ ವಿಜಯವಾಹಿನಿಯವರು ಮುಖ್ಯವಾಗಿ ನಿಮ್ಗೆ ಹಾಕ್ತಾ ಇದ್ದಾರೆ. ನೋಡೋಣ ಇದು ಯಾವ ಮಟ್ಟಿಗೆ ಜೈಲಿನ ಒಂದು ಸಿಬ್ಬಂದಿಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ವಿಚಾರವನ್ನ ತಲುಪಿಸ್ತೀವಿ ಅವರಿಗೆ, ಅವರ ಒಂದು ಉತ್ತರಗಳು ಯಾವ ರೀತಿ ಆಗಿವೆ ಅಂತ ಹೇಳಿ ಕಾದು ನೋಡೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.